ಪರವಾಗಿ ಇಂದಿನ ಸುದ್ದಿಗೋಷ್ಠಿ ಹಾಗೂ ಟೀಸರ್ ಲಾಂಚಿನ ಕಾರ್ಯಕ್ರಮಕ್ಕೆ ಟ್ರಸ್ಟ್ ಪರವಾಗಿ ಹಾಗೂ ಎಲ್ಲ ಐಲೈಫ್ ಸದಸ್ಯರ ಪರವಾಗಿ ನಮ್ಮ ಪ್ರಿಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಒಂದು ಕಿರುಪರಿಚಯ ಮಾಡಿಕೊಡ್ತೀನಿ. ನನ್ನ ಎಡಭಾಗದಲ್ಲಿ ಕೂತಿರುವಂಥವರು ಶ್ರೀಯುತ ಸಂತೋಷ್ ಕೆಂಚಾಂಬ, ಐಲೈಫಿನ ಸಂಸ್ಥಾಪಕರಲ್ಲಿ ಒಬ್ಬರು ಹಾಗೂ ಈ ನಮ್ಮ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವಿನ ಚೀಫ್ ಕನ್ವೀನರ್ ಆಗಿರ್ತಾರೆ. ನನ್ನ ಬಲಭಾಗದಲ್ಲಿ ಕೂತಿರುವಂಥವರು ಶ್ರೀಯುತ ಮಾದೇವ್ ಪ್ರಸಾದ್ ಅವರು, ಐಲೈಫ್ ಮೈಸೂರು ಚಾಪ್ಟರಿನ ಅಧ್ಯಕ್ಷರು. ಇಲ್ಲಿ ಎಡಭಾಗದಲ್ಲಿ ಶ್ರೀಯುತ ಪ್ರಶಾಂತ್ BS ಅವರಿದ್ದಾರೆ. ಇವರು ನಮ್ಮ ಮೈಸೂರು ಐಲೈಫಿನ ಸಂಸ್ಥಾಪಕರು ಆಗಿರ್ತಾರೆ. ಹಾಗೆ ಈ ಕಡೆ ನನ್ನ ಬಲಭಾಗದಲ್ಲಿ ಕೊನೆಗೆ ಶ್ರೀಯುತ ವೀರೇಶ್ HS ಅವರಿದ್ದಾರೆ. ಅವರು ಐಲೈಫ್ ಚಾಪ್ಟರಿನ ಮಾಜಿ ಅಧ್ಯಕ್ಷರಾಗಿರ್ತಾರೆ. ಹಾಗೂ ನನ್ನ ಎಡಗಡೆ ತುದಿಯಲ್ಲಿ ಶ್ರೀಮತಿ ತೀರ್ಥಾ ಸ್ವಾಮಿ ಅವರಿದ್ದಾರೆ. ಇವರು ಸಹಿತ ನಮ್ಮ ಐಲೈಫ್ ಮೈಸೂರು ಚಾಪ್ಟರಿನ ಕಾರ್ಯಕಾರಿಣಿ ಸದಸ್ಯರಾಗಿರ್ತಾರೆ. ಐಲೈಫ್ ಅನ್ನೋದು 2013ರಲ್ಲಿ ಪ್ರಾರಂಭ ಆಗಿರುವಂಥ ಸಂಸ್ಥೆ. ವೀರಶೈವ ಲಿಂಗಾಯತ ಯುವಕರಿಗೆ ಆರ್ಥಿಕವಾಗಿ ಬೆಳವಣಿಗೆ ಆಗಲು ಒಂದು ವೇದಿಕೆಯನ್ನು ಪ್ರಾರಂಭಿಸಿದ್ವಿ. ಸದ್ಯದಲ್ಲಿ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಹುಬ್ಳಿ, ಬೆಳಗಾಂ, ಶಿವಮೊಗ್ಗ ಈ ಎಲ್ಲ ಕಡೆ ಚಾಪ್ಟರ್ಸನ್ನು ಹೊಂದಿದ್ದು ಸರಿಸುಮಾರು 3000 ಸದಸ್ಯರು ನಮ್ಮ ಚಾಪ್ಟರ್ಗಳಲ್ಲಿ ಇರ್ತಾರೆ. ಪ್ರತಿ ತಿಂಗಳು ಸಹಿತ ಐಲೈಫ್ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಸದಸ್ಯರ ನಡುವೆ ಇಲ್ಲಿವರೆಗೂ ಸರಾಸರಿ 5,000 ಕೋಟಿಯಷ್ಟು ವ್ಯವಹಾರ ನಡೆದಿರುತ್ತೆ. ಈ ಒಂದು ಸಮುದಾಯದ ಏಳಿಗೆಗಾಗಿ, ಆರ್ಥಿಕ ಏಳಿಗೆಗಾಗಿ ಐಲೈಫ್ 2023ರಲ್ಲಿ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಳ್ತು. ಅಲ್ಲಿಂದ ಸತತವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಾನ್ಕ್ಲೇವಿನ ಬಗ್ಗೆ ಈಗ ಶ್ರೀಯುತ ಸಂತೋಷ್ ಕೆಂಚಾಂಬ ಅವರು ಹೆಚ್ಚು ವಿವರ ನೀಡ್ತಾರೆ. ಮತ್ತೊಮ್ಮೆ ಈ ಮಂಗಳವಾರದ ಮುಂಜಾನೆ ಸೇರಿರುವಂಥ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಅನೇಕ ಐಲೈಫಿನ ಸದಸ್ಯರು ಹಾಗೂ ಐಲೈಫಿನ ಹಿತಚಿಂತಕರು ಯಾರ್ಯಾರು ಬಂದಿದ್ದಾರೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮಿಂದ ನಾವು ಆಯೋಜಿಸುತ್ತಿರುವ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಇದು 3ನೇ ಸಂಚಿಕೆ. ಮೊದಲನೇ ಸಂಚಿಕೆ 2023ರಲ್ಲಿ ಬೆಂಗಳೂರಿನಲ್ಲಿ ಒಂದು ಅಭೂತಪೂರ್ವವಾದ ಬೆಂಬಲ ಸಿಕ್ತು. ಅನೇಕ ಜನರು ಆ ಒಂದು ಸಮಿಟ್ನ ಲಾಭವನ್ನು ಪಡೆದರು. ಅದರ ಪ್ರೇರಣೆಯಿಂದ 2ನೇ ಹಂತದ ಒಂದು ಸಮಿಟ್ 2024ರಲ್ಲಿ ನಾವು ನಮ್ಮ ಉತ್ತರ ಕರ್ನಾಟಕದ ಹೃದಯ ಭಾಗವಾದ ಹುಬ್ಬಳ್ಳಿಯಲ್ಲಿ ಈ ಒಂದು ಸಮಿಟನ್ನು ಆಯೋಜಿಸಿದ್ವಿ. ಅಲ್ಲೂ ಕೂಡ ಒಂದು ಯಾವ ರೀತಿ ಬೆಂಗಳೂರಿನಲ್ಲಿ ಜನಬೆಂಬಲ ಸಿಕ್ತೋ ಅದರ ದ್ವಿಗುಣಪಟ್ಟವಾದ ಒಂದು ಬೆಂಬಲ ಹುಬ್ಬಳ್ಳಿಯ ಜನರಿಂದ ಹಾಗೂ ಅಲ್ಲಿಯ ಉದ್ಯಮಿಗಳಿಂದ ಕಾಣಲ್ಪಡ್ತು. ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಶುರುವಾದಾಗಲೇ ಸದ್ಯದಲ್ಲೇ ಮೈಸೂರಿನಲ್ಲಿ, ಏನು ನಮ್ಮ ಸಾಂಸ್ಕೃತಿಕ ನಾಡಾದ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಒಂದು ಆಲೋಚನೆ ಇತ್ತು. ಹಾಗಾಗಿ ಈ ಬಾರಿ 2025ರ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಅಂದರೆ 1888ರಲ್ಲಿ ಅಕ್ಟೋಬರ್ 16 ಮೊಟ್ಟ ಮೊದಲ ಮೈಸೂರು ಪ್ರಾಂತ್ಯದ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರ್ ಸಮಿಟ್ ಇದೇ ಭೂಮಿಯಲ್ಲಿ ನಡೆದಿತ್ತು. ಚಾಮರಾಜ ಒಡೆಯರ್ ಅವರು
ಒಂದು ಫಾರ್ವರ್ಡ್ ಥಿಂಕಿಂಗ್ ಆಲೋಚನೆಯಲ್ಲಿ, ಒಂದು ಪ್ರಗತಿಪರವಾದ ಆಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೇ ಮೈಸೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರಲ್ ಎಕ್ಸಿಬಿಷನ್ ಅನ್ನು ನಡೆಸಿದ್ರು. ಅದನ್ನ ಪ್ರೇರಣೆಗೂ ಕೂಡ ತಗೊಂಡು ಈ ಒಂದು ಸಾಂಸ್ಕೃತಿಕ ನಾಡಿನಲ್ಲಿ ಇಲ್ಲಿಯ ಯುವಕರಿಗೆ, ಇಲ್ಲಿಯ ಕರಕುಶಲತೆಯಲ್ಲಿ ತೊಡಗಿಸ್ಕೊಂಡಿರೋರಿಗೆ, ಗುಡಿ ಕೈಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋರಿಗೆ ಎಲ್ಲರಿಗೂ ಒಂದು ವೇದಿಕೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ 2025 ಜಾನ್ವರಿ 17, 18, 19ಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಪೂಜ್ಯ ಸುತ್ತೂರು ಗುರುಗಳ ಆಶೀರ್ವಾದವೂ ಕೂಡ ತಗೊಂಡು ಈ ಒಂದು ಕಾರ್ಯಕ್ರಮದ ಸಮಯವನ್ನು ನಿಗದಿಪಡಿಸಿದ್ದೇವೆ. ನನ್ನ ಕಳಕಳೆಯ ಪ್ರಾರ್ಥನೆ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸುವುದರಲ್ಲಿ ತಮ್ಮ ಸಹಾಯವನ್ನು ನಾನು ಬೇಡ್ತೇನೆ. ಯಾಕೆ ಅಂದರೆ ಭಾರತ ದೇಶ ಏನು ನಾವು $5 ಟ್ರಿಲಿಯನ್ ಎಕಾನಮಿ ಅಂತ ಏನು ಹೇಳ್ತಾ ಇದ್ದೀವಿ, ಈ ಒಂದು $5 ಟ್ರಿಲಿಯನ್ ಎಕಾನಮಿಯ ಕನಸು ಹಾಗೂ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಕನಸು ಸಾಕ್ಷಾತ್ಕಾರ ಆಗಬೇಕು ಅಂದರೆ ಬರೀ ಬೆಂಗಳೂರು, ಡೆಲ್ಲಿ, ಮುಂಬೈ ಬೆಳೆದ್ರೆ ಸಾಕಾಗಲ್ಲ. Tier 2 ಸಿಟೀಸ್ ಅಂತ ಏನು ಹೇಳ್ತೀವಿ, ಮೈಸೂರು, ನಮ್ಮ ಹುಬ್ಬಳ್ಳಿ, ಚಾಮರಾಜನಗರ ಎಲ್ಲ ಚಿಕ್ಕ ಚಿಕ್ಕ ಡಿಸ್ಟ್ರಿಕ್ಟ್ಗಳು ಕೂಡ ಆರ್ಥಿಕವಾಗಿ ಬೆಳಿಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಡಿಸ್ಟ್ರಿಕ್ಕಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಈ ಸಂಚಿಕೆಯ ವಿಶೇಷ ಏನಪ್ಪಾ ಅಂದರೆ, ದಯವಿಟ್ಟು ಈ ವಿಚಾರವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ತಾವು ಕವರ್ ಮಾಡಬೇಕು. ಈ ಸಂಚಿಕೆಯ ವಿಶೇಷ ಏನಪ್ಪಾ ಅಂದರೆ, ಗುಡಿ ಕೈಗಾರಿಕೆ, ನ್ಯಾನೋ, ಮೈಕ್ರೋ ಹಾಗೂ ಗೃಹ ಕೈಗಾರಿಕೆ ಇವರಿಗೆ ಒತ್ತನ್ನು ಕೊಟ್ಟು ಈ ಮೂಲ ತತ್ವವನ್ನು ನಮ್ಮ ದಿಕ್ಸೂಚಿಯಾಗಿ ಇಟ್ಕೊಂಡು ಕಾರ್ಯಕ್ರಮವನ್ನು ರೂಪಿಸಲಾಗುತ್ತೆ. 3 ದಿವಸ ಕಂಟಿನ್ಯೂಸ್ ಆಗಿ ಕಾನ್ಫರೆನ್ಸ್ಗಳಿರುತ್ತೆ. ಅನೇಕ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮಗಳಿರುತ್ತೆ. ಈ ವಿಚಾರ ಸಂಕಿರಣ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆ ನಡೆಸ್ತಿರುವಂಥ ಅನೇಕ ಜನರಿಗೆ ಹಾಗೂ ಇನ್ನೊಂದು ಮಹಿಳೆಯರಿಗೂ ಕೂಡ ಅತಿ ವಿಶೇಷವಾದ ಒತ್ತನ್ನು ಕೊಡಲಾಗುತ್ತೆ. ಅವರಿಗೆ ಹೇಗೆ ಅವರ ಏನು ಆರ್ಥಿಕ ಸದೃಢತೆಯನ್ನು ಕಂಡ್ಕೊಬೇಕು, ಅವರು ಮಾಡ್ತಿರುವ ಕಸುಬುಗಳನ್ನು ಇನ್ನೂ ಹೆಚ್ಚು ಸಮೃದ್ಧಿಪಡಿಸುವ ನಿಟ್ಟಿನಲ್ಲಿ ಹೇಗೆ ಕೆಲಸವನ್ನು ಮಾಡಬೇಕು, ಈ ವಿಚಾರಗಳನ್ನು ಬ್ರ್ಯಾಂಡಿಂಗ್ ಇರ್ಬೋದು, ಆಪರೇಷನಲ್ ಎಫಿಷಿಯನ್ಸಿ ಇರ್ಬೋದು, ಇವರೆಲ್ಲದನ್ನು ಈ 3 ದಿವಸದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅವರಿಗೆ ಅರ್ಥ ಮಾಡಿಸುವಂಥ ಈ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಏನೂ ಶುಲ್ಕ ಇಲ್ದಲೆ ಅವರ ಅನುಭವಗಳನ್ನು ತಿಳ್ಕೊಳ್ಳುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀವಿ. ಹಾಗಾಗಿ ಮಾಧ್ಯಮ ಮಿತ್ರರು ಈ ಭಾಗದ ಮೂಲೆ ಮೂಲೆಗೂ ಈ ವಿಚಾರವನ್ನು ತಲುಪಿಸಿ ಯಾರು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಬೇಕು ಅಂತ ಇರುವಂಥ ಪ್ರತಿಯೊಬ್ಬರಿಗೂ ಇದೊಂದು ವಿಶೇಷವಾದ ವೇದಿಕೆ ಆಗಲಿದೆ. ಹಾಗಾಗಿ ಒಂದು ಸ್ವಾಭಿಮಾನಿ ಕ್ಷೇತ್ರವನ್ನು ಮಾಡಕ್ಕೆ ತಮ್ಮೆಲ್ಲರ ಸಹಾಯವನ್ನು ಕೋರ್ತಾ ಇದ್ದೀವಿ. ಇನ್ನು ಸಾಂಸ್ಕೃತಿಕ ನಾಡು ಮೈಸೂರು ನಮಗೆಲ್ಲರಿಗೂ ಗೊತ್ತಿರೋದೆ. ಹಾಗಾಗಿ ಈ ಸಾಂಸ್ಕೃತಿಕ ನಾಡನ್ನು ಇಡೀ ಕರ್ನಾಟಕಕ್ಕೆ ನಮ್ಮ ಈ ವೇದಿಕೆಯ ಮೂಲಕ ಪರಿಚಯಿಸುವ ನಿಟ್ಟಿನಲ್ಲಿ ಬೇರೆ ಕಡೆ ಮಾಡಿದಾಗ ಬರೀ ಲಾಸ್ಟ್ ಡೇ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದು. ಈ ಸಲ 3 ದಿವಸನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. 3 ದಿವಸನೂ ಸಾಂಸ್ಕೃತಿಕ ಸಂಜೆ 3 ದಿವಸದ ಸಂಜೆಯೂ ಕೂಡ
ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ನಮ್ಮ ಈ ಭಾಗದ ಪರಂಪರೆ ಸಂಸ್ಕೃತಿಯನ್ನ ಎಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಜೊತೆಗೆ ಸರಿಸುಮಾರು 250ರಿಂದ 300 ಸ್ಟಾಲ್ಗಳಿರ್ತವೆ. ಅನೇಕ ಜನ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಹೋದ್ಸಲಿ ಮತ್ತೆ ಇವನ್ ಬೆಂಗಳೂರಿನಲ್ಲಿ ಮಾಡಿದಾಗಲೂ ಕೂಡ ಕರ್ನಾಟಕದ ಹೊರಗಿನಿಂದನೂ ಕೂಡ ಅನೇಕ ಜನ ಪಾಲ್ಗೊಂಡಿದ್ರು. ಕೆಲವರು ಆಂಧ್ರದಿಂದ, ಕೆಲವರು ತಮಿಳುನಾಡಿಂದ ಕೂಡ ಪಾಲ್ಗೊಂಡಿದ್ರು. ಈ ಸಲಿಯೂ ಕೂಡ ಅನೇಕ ಜನ ಪಾಲ್ಗೊಳ್ಳುವ ನಿರೀಕ್ಷೆ ನಮಗಿದೆ. ಇದೊಂದು ಯುವಕರು ಸೇರಿ ಕೈ ಜೋಡಿಸಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಹಯೋಗವೂ ಕೂಡ ಅವಶ್ಯಕತೆ ಇದೆ. ಈ ಸಹಯೋಗವನ್ನು ಕೋರುತ್ತಾ ತಮಗೆ ಏನಾದರೂ ಇದು ವೆನ್ಯೂ ಬಂದು ಮಹಾರಾಜ ಪ್ಯಾಲೇಸ್ ಗ್ರೌಂಡ್ಸ್ ಕಾಲೇಜ್ ಮಹಾರಾಜ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ವೆನ್ಯೂ. ಮತ್ತೊಮ್ಮೆ ಜನವರಿ 17, 18, 19, 2025 ವೆನ್ಯೂ ಬಂದು ಮಹಾರಾಜ ಕಾಲೇಜ್ ಗ್ರೌಂಡ್ಸ್ ಮೈಸೂರು. ಸದ್ಯಕ್ಕೆ ಗುರುಗಳು ಫಿಕ್ಸ್ ಆಗಿದ್ದಾರೆ. ಇನ್ನೂ ಕಾಲಕ್ರಮೇಣ ಮತ್ತೊಮ್ಮೆ ತಮ್ಮ ಬಳಿ ಅದನ್ನ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಕೂಡ ಆಮೇಲೆ ಇನಾಗ್ರೇಷನ್ ಮತ್ತೆ ಕ್ಲೋಸಿಂಗ್ ಸೆರೆಮನಿಗೂ ಗುರುಗಳಂತೂ ಜಯಶಸ್ಸಿನ ಗುರುಗಳಿರ್ತಾರೆ. ಜೊತೆಗೆ ಅನೇಕ ಉದ್ಯಮಿಗಳು ಬರುವ ಎಲ್ಲ ನಿರೀಕ್ಷೆ ಇದೆ. ನಾವು ಇದೊಂದು ಒಂಥರ ನಮ್ಮ ಟೀಸರ್ ಲಾಂಚು ಹಾಗೂ ಕಾರ್ಯಕ್ರಮದ ತಾರೀಕು, ಕಾರ್ಯಕ್ರಮದ ವೆನ್ಯೂ, ಕಾರ್ಯಕ್ರಮದ ಸ್ವರೂಪವನ್ನ ತಮ್ಮ ಮೂಲಕ ಜನರ ಬಳಿಗೆ ತಲುಪಿಸುವಂತ ಕೆಲಸಕ್ಕೋಸ್ಕರ ಇವತ್ತೊಂದು ಮಾಧ್ಯಮ ಗೋಷ್ಠಿ ಇಟ್ಟಿದ್ದೀವಿ. ಹತ್ರ ಬರ್ತಿದ್ದಂಗೆ ಇನ್ನೊಂದು ಗೋಷ್ಠಿ ಇಡ್ತೀವಿ. ಇದೇ ಹೇಳಿದ್ರಲ್ಲ, ಒಂದು ಸರಿಸುಮಾರು 5,000 ಕೋಟಿ ಅಷ್ಟು ವಹಿವಾಟು ಪರಸ್ಪರ ಮೆಂಬರ್ಗಳು ಮಾಡಿದ್ದಾರೆ. ಒಬ್ರಲ್ಲೊಬ್ರು ಬಿಸ್ನೆಸ್ಗಳು ಮಾಡ್ಕೊಂಡಿದ್ದಾರೆ. ಪ್ಲಸ್ ಪ್ರತಿ ಇದರಲ್ಲೂ ಹೋದ್ಸಲಿ ಸಮಿಟ್ ನಡೆದಿದ್ದು 3 ದಿವಸದಲ್ಲಿ 98 ಕೋಟಿಯ ವಹಿವಾಟು ನಡೆದಿದೆ. ಹೋದ್ಸಲಿ ಹುಬ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 98 ಕೋಟಿ ನಡೆದಿದೆ. ಅದಕ್ಕಿಂತ ಮುಂಚೆ ನಡೆದಿದ್ರಲ್ಲಿ ಒಂದು 36 ಕೋಟಿ, ಬರೀ 3 ದಿವಸದಲ್ಲಿ 36 ಕೋಟಿ ವಹಿವಾಟು ನಡೆದಿದೆ. ಇಲ್ಲ, ಅಲ್ಲಿ ಒಳ್ಳೆ ಪ್ರಶ್ನೆ. ನಾವು ಹೋದ್ಸಲಿ ಸ್ಪೆಸಿಫಿಕ್ ಆಗಿ ಅಗ್ರಿಕಲ್ಚರು ಮತ್ತೆ ಫ್ರಾಂಚೈಸೀಸ್ ಮೇಲೆ ನಾವು ಒತ್ತನ್ನು ಕೊಟ್ಟಿದ್ವಿ. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಮತ್ತೆ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರರ್ಸು ಅನೇಕ ಜನ ಬಂದಿದ್ರು. ಅವರಿಗೆ ಅದು ಅಂಕಿ ಅಂಶಗಳು ಸ್ಪೆಸಿಫಿಕ್ ಆಗಿ ಡೇಟಾ ಕಲೆಕ್ಷನ್ ಅಲ್ಲಿ ನಾವು ಒಂದು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 15-20 ಜನ, ಆಮೇಲೆ 15-20 ಜನ ಅಗ್ರಿಕಲ್ಚರ್ ಮತ್ತೆ ಫ್ರಾಂಚೈಸೀಸ್ ಆಂಗಲ್ ಅಲ್ಲಿ ಅವರಿಗೆ ಲಾಭ ಸಿಕ್ಕಿದೆ. ಅಲ್ಲಿ ಇನ್ನು ಈ ನಮ್ಮ ಕಾರ್ಯಕ್ರಮದ ಏನು ಕಾನ್ಫರೆನ್ಸ್ಗಳಲ್ಲಿ ಅನೇಕ ಜನ ಆ ಜ್ಞಾನದ ಒಂದು 3,000-5,000 ಜನ ಪಾಲ್ಗೊಂಡಿದ್ರು. ಅವರು ಆ ಒಂದು ಏನು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅದರದ್ದು ಲಾಭವನ್ನು ಪಡೆದವರು ಸರಿಸುಮಾರು 5,000 ಜನ ಇದ್ರು. ಇನ್ನು ದರ ಎಕ್ಸಾಕ್ಟ್ ಆಗಿ ಫಿಕ್ಸ್ ಮಾಡಿಲ್ಲ. ಬಟ್ ಈ ಸಲ ನಾವು ಒಂದಂತೂ ಇವನ್ ಸ್ಟಾಲ್ಗಳಲ್ಲೂ ಕೂಡ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಗೃಹ ಕೈಗಾರಿಕೆಯವರಿಗೆ ಅತಿ ಹೆಚ್ಚು ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಸ್ಟಾಲ್ಗಳನ್ನು ನಿರ್ಮಾಣ ಮಾಡ್ತೀವಿ. ಏನ್ ಹೇಳಿ? ಎಲ್ಲ ಸಮಾಜ ಬಾಂಧವರು ಯಾರ್ಯಾರು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಲ್ಲ ಆಸೆ ಇದೆಯೋ, ಆಮೇಲೆ ಯಾರು ವೃತ್ತಿಯಲ್ಲಿ ಸ್ವಂತ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಈ ವೇದಿಕೆ. ಹಾ, ಇಲ್ಲ, ನಮ್ಮ ಸಮಾಜ ಬಾಂಧವರು ನಾನ್ ಐಲೈಫ್ ಮೆಂಬರ್ಸ್ಗೂ ಸ್ಟಾಲ್ ಓನರ್ಸ್. ಬಟ್ ಈ ಕಾರ್ಯಕ್ರಮದ ಲಾಭ ಎಲ್ಲರೂ ಪಡಿಬೋದು, ಬರೀ ಸಮಾಜದ ಇವ್ರಿಗೆ ಮಾತ್ರ ಅಲ್ಲ. ಇಟ್ ಇಸ್ ಓಪನ್ ಟು ಎವ್ರಿಬಡಿ. ಬರೀ ಫ್ರೀ, ಯಾವುದು ಏನು ಶುಲ್ಕ ಇಲ್ಲ, ನಿಶುಲ್ಕವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಏನು ಶುಲ್ಕ ಇರೋದಿಲ್ಲ. ಆಮೇಲೆ ಒಂದು 10% NGO ಮತ್ತೆ ಏನು ಈ ಬಡ
ಉದ್ಯಮಿಗಳು ಯಾರು ಇರ್ತಾರೆ ಅವರಿಗೊಂದು ರಿಯಾಯಿತಿಯನ್ನು ಕೂಡ ಜನರಲಿ ಕೊಡ್ತಾ ಬರ್ತಿದ್ದೀವಿ. ಈ ಸಲಿನೂ ಕೂಡ ಮುಂದೆ ಕೂಡ ಕೊಡ್ತೀವಿ. ರಿಯಾಯಿತಿನೂ ಕೊಟ್ಟಿದ್ದೀವಿ. ನಮ್ಮ ಟ್ರಸ್ಟಿಂದ ಪೂರ್ತಿ ಗ್ರ್ಯಾಂಟು ಕೊಟ್ಟಿದ್ದೀವಿ ಕೆಲವರಿಗೆ. ಈಗ ಯಾರೋ ಒಬ್ರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ಏನೋ ಕಾರ್ಯ ಮಾಡ್ಕೊಂಡ್ರೆ ಅದಕ್ಕೆ ಆದಂತ ಒಂದಿಷ್ಟು ಜಾಗ ನೇಮ ಮಾಡಿರ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಖಾಲಿ ಆಗ್ಬಿಡುತ್ತದು. ಯಾರು ಈಗ ಅವ್ರಿಗೆ ಫ್ರೀಯಾಗೂ ಕೊಟ್ಟಿದ್ದೀವಿ. ಇಲ್ಲೇ ಯಾವ್ದು ರಾಂಪುರದಲ್ಲಿ ಹಪ್ಪಳ ಮಾಡುವಂತ ಈ ಒಂದು ಸ್ತ್ರೀ ಸಂಘ ಇದೆ. ಆ ಸಂಘದವ್ರಿಗೆ ಫ್ರೀಯಾಗಿ 2 ಸತಿನೂ ಫ್ರೀಯಾಗಿ ಕೊಟ್ಟಿದ್ವಿ. ಹಂಗೆ ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ, ಬೇರೆ ಏನಾರ